ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಹೇಳಿಕೆ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ನಾಯಕತ್ವಕ್ಕಿದೀಗ ಕಂಪ್ಲೀಟ್ ಮುಜುಗರಕ್ಕೆ ಈಡು ಮಾಡಿದೆ. ಬಣಗಳ ಬಡಿದಾಟ, ಹನಿ ಟ್ರ್ಯಾಪ್ ಹೇಳಿಕೆಯ ಅವಾಂತರ ಈಗ ಹೈಕಮಾಂಡ್ಗೆ ಏರಿಸು ಮುರಿಸು. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರ್ಯಾಪ್ ಹೇಳಿಕೆ ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ನಾಯಕತ್ವಕ್ಕೆ ಮುಜುಗರ ಉಂಟಾಗಿದೆ. ಬಣಗಳ ಬಡಿದಾಟ, ಹನಿ ಟ್ರ್ಯಾಪ್ ಹೇಳಿಕೆಯಿಂದ ಅವಾಂತರ. ಹನಿ ಹಂಗಾಮದ ಬಗ್ಗೆ ಪೆನ್ ಟು ಪೆನ್ ಮಾಹಿತಿ ಸಂಗ್ರಹ. ಗೊಂದಲ ಬಗೆಹರಿಸಲು ರಾಜ್ಯಕ್ಕೆ ದೆಹಲಿ ವರಿಷ್ಠರ ಎಂಟ್ರಿ. ಸಚಿವರ ಶಾಸಕರಿಗೆ ವಾರ್ನ್ ಮಾಡೋದಕ್ಕೆ ರಾಜ್ಯಕ್ಕೆ ಬರ್ತಿದ್ದಾರೆ ಸುರ್ಜೇವಾಲಾ. ದೊಡ್ಡ ಮಟ್ಟದಲ್ಲೇ ಅವಾಂತರವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಈ ಹನಿ ಟ್ರ್ಯಾಪ್ ವಿಚಾರ, ರಾಜಣ್ಣ ಒಂದ್ ಹೇಳಿಕೆ, ರಾಜೇಂದ್ರ ಒಂದ್ ಹೇಳಿಕೆಯನ್ನ ಕೊಡ್ತಾ ಒಂದ್ ರೀತಿ ಮುಜುಗರಕ್ಕುಂಟಾಗಿತ್ತು. ಅದ್ರ ಜೊತೆಗೆ ಈ ಹಿಂದೆ ಬಹಳಷ್ಟು ಹೇಳಿಕೆಗಳ ವಿಚಾರ, DCM ಮಾತನಾಡಿದ ಮಾತುಗಳು, ಅದರಿಂದ ಜನರಿಗೆ ಹರ್ಟ್ ಆಗಿದ್ದು, ಇವೆಲ್ಲವೂ ಕೂಡ ದೊಡ್ಡ ಮುಜುಗರಕ್ಕೆ ಕಾರಣ ಆಗಿತ್ತು. ಈಗ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡಬೇಕು ಅಂತ ಸ್ವತಃ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ. ಸಚಿವರು ಶಾಸಕರಿಗೆ ವಾರ್ನ್ ಮಾಡೋದಕ್ಕೆ ರಾಜ್ಯಕ್ಕೆ ಭೇಟಿ ಕೊಡ್ತಾರೆ ವರಿಷ್ಠರು. ಪಕ್ಷಕ್ಕೆ ಪದೇ ಪದೇ ಮುಜುಗರ ಆಗ್ತಾ ಇದ್ರೆ, ಮುಜುಗರಕ್ಕೀಡಾಗ್ತಾ ಇದ್ರೆ ಆ ಡ್ಯಾಮೇಜ್ ನ ಕಂಟ್ರೋಲ್ ಮಾಡೋದು ಜವಾಬ್ದಾರಿ ಹೋಗೋದು ಹೈಕಮಾಂಡ್ಗೆ. ಈ ಹಿಂದೆ ಬಹಳಷ್ಟು ಬಾರಿ ನಾಯಕತ್ವದ ವಿಚಾರ, ಈ ಪವರ್ ಪಾಲಿಟಿಕ್ಸ್ ಅಂತ ಬಂದಾಗ ಎಂಟ್ರಿ ಆಗ್ತಿದ್ರು AICC ನಾಯಕರು. ಬಾಯಿ ಮುಚ್ಕೊಂಡು ಇರಿ ಅಂತ ಕೂಡ ಹೇಳಿದ್ರು. ಅದೇನೇ ಇದ್ರು ನಾವು ನೋಡ್ಕೊಳ್ತೀವಿ, ಚೇಂಜಸ್ ಆಗಬೇಕು ಅಂದ್ರೆ ನೀವೆಲ್ಲ ನಿಮ್ಮ ಪಾಡಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡಿರಿ ಅಂತ. ಆದ್ರೂ ಗಪ್ ಚುಪ್ ಆಗಿರ್ಲಿಲ್ಲ ಸಚಿವರು, ಶಾಸಕರು. ಈಗ ಬಜೆಟ್ ಅಧಿವೇಶನದಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದ ವಿಚಾರ ಅಂತಂದ್ರೆ ಹನಿ ಟ್ರ್ಯಾಪ್ ವಿಚಾರ. ಸೊ ಆ ವಿಚಾರ ವಿಪಕ್ಷಗಳಿಗೂ ಒಂದು ರೀತಿ ಅಸ್ತ್ರವಾಯಿತು. ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಿನ್ನೆ ಅದ್ರ ಬಗ್ಗೆ ಮಾತನಾಡಿದ್ರು. ಇದೀಗ ಹೈಕಮಾಂಡ್ ಈ ವಿಚಾರವನ್ನ ತಣ್ಣಗೆ ಮಾಡಿಸೋದಿಕ್ಕೆ, ಈ ಗೊಂದಲಗಳನ್ನ ಬಗೆಹರಿಸೋದಿಕ್ಕೆ ಮುಂದಾಗ್ತಿದ್ದಾರೆ. ನಿಜಕ್ಕೂ ಕೂಡ ಸಚಿವರ ಒಬ್ಬರ ಮನೆಗೆ ಹನಿ ಟ್ರ್ಯಾಪ್ಗೆ ಅಥವಾ ಹತ್ಯೆಗೆ ಕಳುಹಿಸಿದ್ದಾರೋ ರಾಜ್ಯದ ಉನ್ನತ ಸ್ಥಾನದಲ್ಲಿರೋ ನಾಯಕನೇನಾ? ಇದೆಲ್ಲದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳೋದಕ್ಕೆ ಸ್ವತಃ ಸುರ್ಜೇವಾಲಾ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ಅವ್ರು ಬಂದು ಹೋದ ಮೇಲಾದ್ರೂ ಸರಿ ಹೋಗ್ತಾರೆ. AICC ನಾಯಕರ ಖಡಕ್ ವಾರ್ನಿಂಗಿಗೆ ಗಪ್ಚುಪ್ ಆಗದೆ ಇದ್ದವರು ಸುರ್ಜೇವಾಲಾ ಹೇಳಿಕೆಗೆ ಏನ್ ಹೇಳ್ತಾರೆ ಅಂತ. ಸದ್ಯ ರಾಜ್ಯಕ್ಕೆ ಎಂಟ್ರಿ ಕೊಡೋಕೆ ಸಿದ್ಧರಾಗಿದ್ದಾರೆ ಸುರ್ಜೇವಾಲಾ. ರಾಜ್ಯಕ್ಕೆ ಸುರ್ಜೇವಾಲಾ ಆಗಮಿಸಲಿದ್ದಾರೆ. ಏಪ್ರಿಲ್ ಮೊದಲ ವಾರದಲ್ಲೇ ಬರ್ತಾರೆ. ಯಾವತ್ತಾದ್ರೂ ಬರಬಹುದು, ಏಪ್ರಿಲ್ ಮೊದಲ ವಾರದಲ್ಲಿ ಅಂದ್ರೆ ಮುಂದಿನ ವಾರ, ಯುಗಾದಿ ಆದ ನಂತರ. ಸಾಕಷ್ಟು ಗೊಂದಲ ಇದೆ. ಆ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಈಗ ಅವರು ಬರಲೇಬೇಕಾದ ಪರಿಸ್ಥಿತಿ ಇದೆ ರಾಜ್ಯಕ್ಕೆ. ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲೇ ಹೋಗಬಹುದು ಅಂತ. ಸೊ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ರಾಹುಲ್ ಖರ್ಗೆ ತಾಕೀತು ಮಾಡಿ ಸುರ್ಜೇವಾಲಾ ಈಗ ರಾಜ್ಯಕ್ಕೆ ಎಂಟ್ರಿ ಕೊಡೋಕೆ ಮುಂದಾಗ್ತಿದ್ದಾರೆ. ಏಪ್ರಿಲ್ ಮೊದಲ ವಾರದಲ್ಲೇ ರಾಜ್ಯಕ್ಕೆ ಬರ್ತಾರಂತೆ ಸುರ್ಜೇವಾಲಾ. ಸೊ ಸುರ್ಜೇವಾಲಾ ವಾರ್ನಿಂಗಿಗಾದ್ರೂ ತೆಪ್ಪಗಾಗ್ತಾರಾ ಸಚಿವ ಶಾಸಕರು? ಇಷ್ಟು ದಿನ ಬಂದಿದ್ದ ಹೇಳಿಕೆಗಳು ಬೇರೆ, ಅಪವಾದಗಳು ಬೇರೆ, ಈಗ ಬಂದಿದ್ದು ದೊಡ್ಡ ಮಟ್ಟದಲ್ಲಿ ಹನಿ ಟ್ರ್ಯಾಪ್. ಒಬ್ರು ಹನಿ ಟ್ರ್ಯಾಪ್ ಅಂದ್ರೆ ಒಬ್ರು ಹತ್ಯೆ. ಅಪ್ಪ ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಮಗ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದು ಈ ಹಿಂದೆ ನವೆಂಬರ್ ಅಲ್ಲೇ ಆಗಿರೋದು ಅಂದ್ರು. 4-5 ತಿಂಗಳ ಹಿಂದೆಯಿಂದ ಆದಂಥದ್ದನ್ನ ಈಗ ಮತ್ತೊಮ್ಮೆ ಮುನ್ನೆಲೆಗೆ ತಂದು ಅದು ದೊಡ್ಡ ಮಟ್ಟಕ್ಕೆ ವಾಗ್ವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಸದ್ಯ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಅನ್ನೋದು ಕೂಡ
ಜೋರಾಗ್ತಿದ್ದು ಇದೆಲ್ಲವಕ್ಕೂ ಪುಷ್ಟಿ ಕೊಡ್ತಾ ಇದೆ. ನೋಡೋಣ ಏನೇನು ಆಗ್ತಾ ಇದೆ, ಸುರ್ಜೇವಾಲಾ ಯಾವತ್ತು ಬರ್ತಾರೆ, ಏನು ಎತ್ತ ಅಂತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಹನಿ ಟ್ರ್ಯಾಪ್ ಒಂದು ಹೇಳಿಕೆಯ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ದೊಡ್ಡ ತಲ್ಲಣ ಹಾಗೆ ಮುಜುಗರಕ್ಕೀಡಾಗುವಂತೆ ಮಾಡಿದೆ. ಅಪ್ಪ ಹನಿ ಟ್ರ್ಯಾಪ್ ಅಂದ್ರೆ ಮಗ ಹತ್ಯೆ ಅಂತ ಹೇಳಿಕೆಯನ್ನ ಕೊಟ್ರು. ಇದು ಒಂದೊಂದು ರೀತಿ ಒಂದೊಂದು ಆಂಗಲ್ಗೆ ಹೋಗಿ CID ತನಿಖೆಗೂ ಕೂಡ ಇಳಿದಿತ್ತು. ಸೊ ಇಷ್ಟೆಲ್ಲ ಮುಜುಗರವನ್ನ ಕಂಟ್ರೋಲ್ ಮಾಡಬೇಕು ಅಂತ ಈಗ ವರಿಷ್ಠರೇ ರಾಜ್ಯಕ್ಕೆ ಬರಬೇಕು ಅಂತ ನಿರ್ಧಾರ ಮಾಡಿದ್ದಾರಂತೆ. ಸದ್ಯದ ಅಪ್ಡೇಟ್ಸ್. ಪವಿತ್ರ, ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ಕೆಲವೊಂದಿಷ್ಟು ನಾಯಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಯಾಕಂತಂದರೆ ರಾಜಕೀಯ ಜೀವನದಲ್ಲಿ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುವಂಥದ್ದು ಮತ್ತು ಅವರ ವೈಯಕ್ತಿಕ ಜೀವನಕ್ಕೂ ಕೂಡ ತೇಜೋವಧೆ ಮಾಡುವಂತಹ ಪ್ರಯತ್ನ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೀಗೆ ಇದು ಮುಂದುವರಿದರೆ ಮುಂದಿನ ಪರಿಸ್ಥಿತಿ ಏನು ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ಕೂಡ ರಾಜಕೀಯ ನಾಯಕರಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಈಗ ಪ್ರಭಾವಿ ಸಚಿವರಾಗಿರ್ತಕ್ಕಂಥ KN ರಾಜನ್ ಅವರ ಮೇಲೆ ಒಂದು ಕಡೆ ಏನು ಅವರಿಗೆ ಒಂದು ಹನಿ ಟ್ರ್ಯಾಪ್ ಮಾಡುವಂಥ ಪ್ರಯತ್ನ ನಡೆದಿತ್ತು ಅನ್ನುವಂತಹ ಆರೋಪ ಏನಿದೆ, ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅವರ ಆಪ್ತ ವಲಯದಲ್ಲೂ ಕೂಡ ಒಂದಿಷ್ಟು ಆತಂಕ ಸೃಷ್ಟಿಯಾಗಿರ್ತಕ್ಕಂಥದ್ದು. ಮತ್ತು ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಮತ್ತು ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಇದು ಸಾಕಷ್ಟು ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಗ್ಯಾರಂಟಿ ಇರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಈ ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನ ಗಮನಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಈ ಒಂದು ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡಬೇಕು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಎದ್ದಿರ್ತಕ್ಕಂಥ ಈ ಆತಂಕವನ್ನ ಒಂದಿಷ್ಟು ಸರಿಪಡಿಸುವಂತ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ದೆಹಲಿಗೂ ಕೂಡ CM ಸಿದ್ದರಾಮಯ್ಯನವರು ಕೂಡ ಹೋಗಲಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಹೋಗಿರ್ತಕ್ಕಂಥದ್ದು, ಮತ್ತೊಂದು ಬಾರಿ ಕೂಡ ದೆಹಲಿಗೆ ಹೋಗುವಂಥದ್ದು. ಅದಾದ ಬಳಿಕ ಮುಂದಿನ ವಾರ ಅಂದರೆ ಏಪ್ರಿಲ್ ಮೊದಲ ವಾರದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಬದಲಾವಣೆ ಆದರೆ ಅಥವಾ ಏನಾದರೂ ಗೊಂದಲ ಸೃಷ್ಟಿ ಆದರೆ ದೆಹಲಿಯಿಂದ ಓಡೋಡಿ ಬರುವಂಥ ನಾಯಕ ಅಂತಂದರೆ ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು. ವಿಧಾನಸಭೆ ಚುನಾವಣೆ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಉಪಚುನಾವಣೆ ಆಗಿರ್ಬೋದು, ಅಥವಾ DCM DK ಶಿವಕುಮಾರ್ CM ಸಿದ್ದರಾಮಯ್ಯನವರ ಬಣಗಳ ನಡುವಿನ ಬಡದಾಟ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಸರಿಪಡಿಸುವಂಥ ಪ್ರಯತ್ನಕ್ಕೆ ಮುಂದಾಗಿ ಬರುವಂತಹ ನಾಯಕ ಅಂತಂದರೆ ಅದು ಸುರ್ಜೇವಾಲಾ ಅವರು. ಇಬ್ಬರು ನಾಯಕರನ್ನು ಕೂಡ ಒಟ್ಟುಗೂಡಿಸಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಮುನಿಸುಗಳು, ಒಂದಿಷ್ಟು ಗೊಂದಲಗಳು ಇವೆಲ್ಲವನ್ನು ಕೂಡ ಸರಿಪಡಿಸುವಂಥ ಪ್ರಯತ್ನಕ್ಕೆ ACCಯ ನಾಯಕರ ಸೂಚನೆಯಂತೆ ರಾಜ್ಯಕ್ಕೆ ಆಗಮಿಸುವಂತಹ ನಾಯಕ ಅಂತಂದರೆ ಅದು ಸುರ್ಜೇವಾಲಾ ಅವರು. ಹಾಗಾಗಿ ಮುಂದಿನ ವಾರ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ CM ಸಿದ್ದರಾಮಯ್ಯವ್ರ ಜೊತೆ, DCM DK ಶಿವಕುಮಾರ್ ಜೊತೆ ಮತ್ತೆ ಏನು ಕೆಲವೊಂದಿಷ್ಟು ಸಚಿವರ ಜೊತೆ ಕೂಡ ಸಮಾಲೋಚನೆ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರಕ್ಕೆ ಕೆಲವೊಂದಿಷ್ಟು ನಾಯಕರು ಪಕ್ಷದ ವಲಯದಲ್ಲೇ ಒಬ್ಬ ಪ್ರಭಾವಿ ನಾಯಕರು ಅನ್ನುವಂಥ ಆರೋಪಗಳಿದ್ದಾವೆ. ವಿಪಕ್ಷಗಳು ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವನ್ನು ಕೂಡ ಒಂದಿಷ್ಟು ಪಕ್ಷದ ವಲಯದಲ್ಲೇ ಎಲ್ಲ ಒಂದು ಕಡೆ ನಮ್ಮಲ್ಲೇ ಒಂದು ಕಡೆ ಗೊಂದಲ ಸೃಷ್ಟಿ ಆಗಬಾರ್ದು, ನಮ್ಮಲ್ಲೇ ಮುನಿಸು ಆಗಬಾರ್ದು, ನಮ್ಮಲ್ಲೇ ಒಂದಿಷ್ಟು ಏನು ಈ ರೀತಿಯಾಗಿರ್ತಕ್ಕಂಥ ಇರುಸು ಮುರುಸು ಉಂಟಾದರೆ ಮುಂದೆ ಪಕ್ಷ ಸಂಘಟನೆಗೆ ಇದು ದೊಡ್ಡ ಮಟ್ಟಿಗೆ ಹೊಡೆತ ಬೀಳುವಂಥದ್ದು. ಹಾಗಾಗಿ ಇದನ್ನ ಬೆಳೆಯುವ ಮೊಳಕೆಯಲ್ಲಿ ಇದನ್ನು ಸರಿಪಡಿಸಬೇಕು ಅನ್ನುವಂಥ ಒಂದಿಷ್ಟು ಮಾತಿನಂತೆ ಅವರು ಇದನ್ನು ಸರಿಪಡಿಸುವಂಥ ಪ್ರಯತ್ನಕ್ಕೆ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವಂಥದ್ದು. ಹಾಗಾಗಿ ಇದೀಗ ಈ ಒಂದು ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬದಲಾವಣೆಗಳು, ಕೆಲವೊಂದಿಷ್ಟು ಗೊಂದಲಗಳು ಇವೆಲ್ಲವನ್ನು ಕೂಡ ರಿಪೋರ್ಟ್ ಕಾರ್ಡನ್ನು ಸುರ್ಜೇವಾಲಾ ಅವರು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯಕ್ಕೆ ಆಗಮಿಸಿ ಒಂದಿಷ್ಟು ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಚಿವರು ಕೂಡ ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಆರೋಪಗಳೇನಿದ್ದಾವೆ, ಅವ್ರದೇ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಪಕ್ಷದ ಆಂತರಿಕ ವಿಚಾರ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಅವ್ರ ಜೊತೆ ಚರ್ಚಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸುವಂಥದ್ದು ಸಾಕಷ್ಟು ಒಂದು ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಪವಿತ್ರ, ಬಸವರಾಜ್, ಹಿಂದೆ AICC ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ಆಗಿ ವಾರ್ನ್ ಕೊಟ್ಟಿದ್ರು.
ಯಾವ ವಿಚಾರವನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ವಿಚಾರಗಳು, ಅದು ಪವರ್ ಪಾಲಿಟಿಕ್ಸ್ ಆಗಿರಬಹುದು, ಬಣ ಬಡಿದಾಟಗಳಾಗಿರಬಹುದು, ಈ ರೀತಿ ವಿಚಾರಗಳನ್ನೆಲ್ಲ ಎಳೆತಂದು ಪದೇ ಪದೇ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ ಅಂತ. ಬಟ್ ಅದನ್ನೂ ಮೀರಿ ಅವ್ರು ಎಷ್ಟು ಹೇಳಿದ್ರು ಬಾಯಿ ಮುಚ್ಕೊಂಡು ಇರಿ ಅಂತಂದ್ರೂ ಕೂಡ ಸುಮ್ಮನಾಗದ ಈ ಬಣ ಬಡಿದಾಟದಲ್ಲಿರೋ ನಾಯಕರು ಈಗ ಹನಿ ಟ್ರ್ಯಾಪ್ ವಿಚಾರವನ್ನ ಎಳೆದುಕೊಂಡು ಬಂದಿದ್ದಾರೆ. ಇದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ICC ನಾಯಕರಿಗೂ ಕೂಡ ಮುಜುಗರ. ಯಾಕಂದ್ರೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದಾಗಿ ತಾನು ಎಷ್ಟೇ ಹೇಳಿದ್ರು ಸೈಲೆಂಟ್ ಆಗ್ತಾ ಇಲ್ಲ ಅನ್ನುವಂಥ ಕಾರಣ ಅವ್ರಿಗೂ ಕೂಡ ಇರಬಹುದು. ಅದ್ರ ಜೊತೆಗೆ ಈಗ ಸುರ್ಜೇವಾಲಾ ಬಂದು ಎಚ್ಚರಿಕೆಯನ್ನ ಕೊಟ್ಟು ಹೋದ ಮೇಲೆ ಸೈಲೆಂಟ್ ಆಗ್ತಾರಾ, ಮತ್ತದನ್ನೇ ಮುಂದುವರಿಸ್ತಾರಾ ಅಂತ. ಯಾಕಂದ್ರೆ ಇದು ಪದೇ ಪದೇ ರಿಪೀಟ್ ಆಗ್ತಾನೆ ಇದೆ ಕಾಂಗ್ರೆಸ್ನಲ್ಲಿ. ಹಾಗಾಗಿ ಪವಿತ್ರ ಕೂಡ ಖಂಡಿತವಾಗ್ಲೂ ನೀವು ಹೇಳಿದಾಗೆ ಈ ಮೊದಲು ಒಂದಿಷ್ಟು ಬಹಿರಂಗವಾಗಿರ್ತಕ್ಕಂಥ ಹೇಳಿಕೆ ಕೊಡುವ ಮುಖಾಂತರ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಕೆಲವೊಂದಿಷ್ಟು ಗೊಂದಲ ನಿರ್ಮಾಣವಾಗಿತ್ತು. ಮತ್ತು ಈ ಒಂದು ಗೊಂದಲಗಳು ವಿಪಕ್ಷಗಳಿಗೆ ಅಸ್ತ್ರವೆಂಬಂತೆ ಕಾಣಿಸ್ತಾ ಇದ್ವು. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ACC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ವತಃ ಅವರೇ ರಾಜ್ಯಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಖಡಕ್ ಆಗಿರ್ತಕ್ಕಂಥ ವಾರ್ನಿಂಗ್ ಕೊಟ್ಟಿದ್ರು. ಏನೇ ನಿಮ್ಮ ಅಸಮಾಧಾನ ಇದ್ರು ಅದು ನಾವು ನೋಡ್ಕೊಳ್ತೇವೆ, ಅಥವಾ ಪಕ್ಷದ ಏನೇ ವಿಚಾರ ಇದ್ರು ನಿಮ್ಮ ಗೊಂದಲ ಇದ್ರು ನಮ್ಮ ಬಳಿ ಹೇಳಿ ನಾವು ನೋಡ್ಕೋತೇವೆ, ನೀವೇ ನೇರವಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಂಥದ್ದು ಬೇಡ, ಪಕ್ಷಕ್ಕೆ ಮುಜುಗರ ಆಗುವಂಥ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡೋದು ಬೇಡ ಅನ್ನುವಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಅದಾದ ಬಳಿಕ ಕೆಲವೊಂದಿಷ್ಟು ದಿನಗಳ ಕಾಲ ಸೈಲೆಂಟ್ ಆಗಿರ್ತಕ್ಕಂಥ ನಾಯಕರು ಮತ್ತೆ ಅದೇ ಅವರ ಪರಿಪಾಠವನ್ನು ಮುಂದುವರಿಸಿದ್ರು. ಅದಾದ ಬಳಿಕ ACC ಅಧ್ಯಕ್ಷರಿಗೂ ಕೂಡ ಕೆಲವೊಂದಿಷ್ಟು ಇರುಸು ಮುರುಸು ಉಂಟಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಸೈಲೆಂಟ್ ಆಗಿ ಇದ್ರು. ಆದರೆ ಇದೀಗ ಹನಿ ಟ್ರ್ಯಾಪ್ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆ ಅವರೇ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜ್ಯಕ್ಕೆ ಆಗಮಿಸಿ ಇದನ್ನ ಸೈಲೆಂಟ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾದ್ರು. ಅದರ ಭಾಗವಾಗಿ KN ರಾಜೇನವರು ವಿಧಾನಸಭೆಯಲ್ಲಿ ದೊಡ್ಡ ಮಟ್ಟಿಗೆ ಏನು ಪ್ರಸ್ತಾಪ ಮಾಡಿದ್ರು, ಇದನ್ನ ನನ್ನ ಬಳಿ ಪುರಾವೆಗಳಿದ್ದಾವೆ, ನಾನು ದೂರು ಕೊಡ್ತೇನೆ, ನೀವು ಅದ್ರ ಮೇಲೆ ತನಿಖೆ ನಡೆಸಬೇಕು ಅನ್ನುವಂಥ ಘಂಟಾಘೋಷವಾಗಿ ರೋಷಾವೇಶದಿಂದ ಹೇಳಿರ್ತಕ್ಕಂಥ KN ರಾಜೇನ್ ಅವರು ಕೇವಲ ಒಂದು ಮನವಿ ಕೊಡುವ ಮುಖಾಂತರ ಈ ಒಂದು ಪ್ರಕರಣದಲ್ಲಿ ದೂರು ಕೂಡ ಇನ್ನೂ ದಾಖಲಿಸಿಲ್ಲ. ಹಾಗಾಗಿ ಇದು ದೊಡ್ಡ ಮಟ್ಟಿಗೆ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ACC ಅಧ್ಯಕ್ಷರು ಬಂದು ಇದನ್ನು ದೊಡ್ಡ ಮಟ್ಟದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ, ಪಕ್ಷದ ವಲಯದಲ್ಲಿ ಇದು ದೊಡ್ಡ ಮಟ್ಟಿಗೆ ಒಂದು ಡ್ಯಾಮೇಜಿಗೆ ಆಗುವಂತ ಸಾಧ್ಯತೆ ಇದೆ, ಹಾಗಾಗಿ ಇದನ್ನ ಸೂಕ್ಷ್ಮ ರೀತಿಯಲ್ಲಿ ನೀವು ತನಿಖೆ ಆರಂಭಿಸಿ ಅನ್ನುವಂತ ಒಂದು ರೀತಿಯಲ್ಲಿ ಸಲಹೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅದನ್ನು CM ಸಿದ್ದರಾಮಯ್ಯವರು ಕೂಡ KN ರಾಜೇನ್ ಅವರಿಗೆ ಮನವರಿಕೆ ಮಾಡಿಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಸೈಲೆಂಟ್ ಆಗಿ ಇದನ್ನ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ನಿರ್ಧಾರವನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿದಂತೆ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈಗ ಸುರ್ಜೇವಾಲಾ ಅವರು ಕೂಡ ಆಗಮಿಸಿ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನು ಕೊಟ್ಟು ಪಕ್ಷದ ಹಿತದೃಷ್ಟಿಯಿಂದ ತಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಏನೇ ನಿಮ್ಮ ಪ್ರಕರಣಗಳಿದ್ರು ಕೂಡ ಅದನ್ನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅದನ್ನೆಲ್ಲ ಕೂಡ ತನಿಖೆ ಮಾಡ್ತಾರೆ, ಇದರ ಬಹಿರಂಗವಾಗಿರ್ತಕ್ಕಂಥ ವಿಚಾರ ಚರ್ಚೆ ಆಗೋದು ಬೇಡ ಅನ್ನುವಂಥ ಸಲಹೆ ಮತ್ತು ಸೂಚನೆಗಳನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ನೀಡುವಂತ ಸಾಧ್ಯತೆ ಇದೆ. ಅದರ ಮೇಲೆ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ನಡೆದುಕೊಳ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡಬೇಕಾಗಿದೆ. ಪವಿತ್ರ.